ಇಲ್ಲಕ್ಕ ಈಗ ಮಾರ್ಕೆಟ್ ಇಂದ ಬಂದೆ. ಇವಾಗ ಮಾರ್ಕೆಟ್ ಇಂದ ಬಂದ. ನಾನು ನಿನ್ಗೆ ಪ್ರೇಯರ್ ಕರೆಕ್ ಬಂದೆ. ಸವಿತಮ್ಮ ಇದಾರಲ್ಲ, ಅವ್ರ ತಾಯಿಗೆ ಬಹಳ ಹುಷಾರಿಲ್ಲ, ಬಹಳ ನೊಂದ್ಕೊಂಡ್ಬಿಟ್ಟಾರೆ. ಅವ್ರಿಗೆ ಮೆಡಿಸಿನ್ ದುಡ್ಡು ಮತ್ತೆ ಅವ್ರ ಆಸ್ಪತ್ರೆಗೆ ಓಡಾಡ್ತಿರೋದು, ಅವ್ರ ಆಯಮ್ಮನ್ ಕಣ್ಣೀರು ಇವನ್ನೆಲ್ಲ ನನ್ ಕೈಯಲ್ಲಿ ನೋಡಕ್ಕೆ ಆಗ್ತಾ ಇಲ್ಲಮ್ಮ. ಅಯ್ಯೋ ಹೌದಾ ಅಕ್ಕ? ಇಬ್ರು ಹೋಗಿ ಪ್ರೇಯರ್ ಮಾಡಿ ಬಂದಿದ್ರೆ ಚೆನ್ನಾಗಿತ್ತು. ಪ್ರೇಯರ್ ಕರೆಕ್ ಬಂದೆ ನಿಮ್ಗೆ ನಾನು. ಅಯ್ಯೋ ಹೌದಾ ಅಕ್ಕ? ನಾನು ಇವಾಗ ತಾನೇ ಮಾರ್ಕೆಟ್ ಇಂದ ಬಂದು ಸುಸ್ತಾಗ್ಬಿಟ್ಟೈತಕ್ಕ. ಈಗ ನನ್ ಮಕ್ಳು ಬೇರೆ ಬರ್ತಾರೆ, ನಾನು ಇರ್ಲೇಬೇಕು ಮನೆಯಲ್ಲಿ. ನೀವ್ ಹೋಗ್ ಬರ್ರಕ್ಕ, ನಾನು ಇನ್ನೊಂದ್ಸರಿ ಬರ್ತೀನಿ. ಬ್ಲೆಸ್ಸಿ, ಮತ್ತೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಾಗ್ತೈತಮ್ಮ. ಯಾಕಂದ್ರೆ ಅವ್ರು ಬಹಳ ಕಷ್ಟದಲ್ಲಿದ್ದಾರೆ. ನಮ್ ಕೈಯಲ್ಲಂತೂ ಏನು ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಪ್ರೇಯರ್ ಆದ್ರೂ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತೈತಿ. ಹೌದಕ್ಕ, ಆದ್ರೆ ನಂಗೆ ಈಗ ಆಗಂಗಿಲ್ಲಕ್ಕ. ಇನ್ನೊಂದ್ಸರಿ ಬರ್ತೀನಿ ತಗೊಳ್ರಿ ಅಕ್ಕ. ಆಯ್ತು ಬ್ಲೆಸ್ಸಿ, ನಾನ್ ಮಾಡಿ ಬರ್ತೀನಿ ತಗೋ, ಪ್ರೇಯರ್ ಮಾಡಿ ಬರ್ತೀನಿ. ಹಾ ಸರಿ ಸರಿ ಅಕ್ಕ. ಅಯ್ಯೋ ಇವತ್ತೇನ್ ದಿವ್ಸನಪ್ಪ. ಬೆಳಿಗ್ಗೆ ಎದ್ದಾಗಿಲ್ಲ ಆಕ್ಸಿಡೆಂಟು, ಹೊಡೆದಾಟ, ಜಗಳ ಇದೇ ನೋಡು. ಟಿವಿ ಆದ್ರೂ ನೋಡೋಣ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗತ್ತೆ. ಬಾ ದೇವ್ರೆ, ಟಿವಿ ಆದ್ರೂ ನೋಡಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡೋಣ ಅಂದ್ರೆ ಟಿವಿಯಲ್ಲೂ ಆಕ್ಸಿಡೆಂಟ್, ಜಗಳ, ಕೊಲೆ, ಸುನಾಮಿ, ಭೂಕಂಪ. ಅಬ್ಬಾ, ನನಗಂತೂ ನೋಡಕ್ಕೇ ಆಗಲ್ಲ. ಇದ್ ನೋಡೋದ್ಕಿಂತ ಸಾಯೋದೇ ಒಳ್ಳೇದು. ಎಸಪ್ಪ ನನ್ನ ಕರ್ಕೊಂಬಿಡಪ್ಪ, ಸತ್ರೆ ಸಾಕು. ತಲೆಯೆಲ್ಲ ಚಿಟ್ಟಿಡಿದ್ಬಿಟ್ಟೈತಿ. ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂತೀನಿ. ನಾನು ಎಲ್ಲಿದ್ದೀನಿ? ನಮ್ಮನೆ ಅಂತೂ ಅಲ್ಲ ಇದು. ಎಲ್ಲ ಕಡೆ ಬಿಳಿ 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 ಇದೆ. ಏನಿದು? ನಮ್ಮನೆ ಆದ್ರೆ ಚೇರ್ ಒಂದ್ ಕಡೆ, ಬಟ್ಟೆಗಳೆಲ್ಲ ಒಂದ್ ಕಡೆ ಹರಡಿರ್ತಾವೆ. ಇದೇನು ಇಷ್ಟು ಕ್ಲೀನ್ ಆಗಿದೆ? ಅಯ್ಯೋ, ಪರಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ನನಗ್ ಗೊತ್ತಿತ್ತು, 100% ಗೊತ್ತಿತ್ತು ನಾನು ಪರಲೋಕಕ್ಕೆ ಬರ್ತೀನಿ ಅಂತ. ದೇವ್ರೇ ನಿನಗ್ ಸ್ತೋತ್ರ. ಎಷ್ಟು ಕ್ಲೀನ್ ಆಗಿದೆ, ಬಂಗಾರ ಬೀದಿ. ಒಬ್ಬ ದೇವ್ರೇ ನಿನಗ್ ಸ್ತೋತ್ರ, ನಿನಗ್ ಸ್ತೋತ್ರ, ನಿನಗ್ ಸ್ತೋತ್ರ. ಒಬ್ಬ ಆನಂದವೇ, ಪರಮಾನಂದವೇ. ಪರಲೋಕಕ್ಕೆ ಬಂದ್ಬಿಟ್ಟೆ. ದೇವದೂತ್ರ, ನೀವಿಲ್ಲೇ ಇರ್ತೀರಲ್ಲ, ನನಗ್ ಗೊತ್ತಿತ್ತು, 100% ಗೊತ್ತಿತ್ತು ನಾನು ಪರಲೋಕಕ್ಕೆ ಬರ್ತೀನಿ ಅಂತ. ಗ್ಲಾಡ್ ಟು ಮೀಟ್ ಯು, ಗ್ಲಾಡ್ ಟು ಮೀಟ್ ಯು. ನನಗೆ ತುಂಬಾ ಸಂತೋಷ ಆಗಿದೆ. ನಡೀರಿ ನಡೀರಿ, ಅಲ್ಲೊಬ್ರು ಕಿರೀಟ ಹಾಕೊಂಡ್ ಕೂತಿದಾರಲ್ಲ, ಅವ್ರ ಹತ್ರ ಹೋಗೋಣ ಬನ್ರಿ. ಅವಳು ಎಸ್ತೇರ್ ರಾಣಿ. ಇವ್ರ ಬಗ್ಗೆ ನಮಗ್ ಗೊತ್ತು, ನಮ್ ಸಭೆಯಲ್ಲೆಲ್ಲ ಇವ್ರ ಬಗ್ಗೆ ಹೇಳ್ತಾರೆ. ನಡೀರಿ ನಡೀರಿ, ಅವ್ರ ಹತ್ರ ಹೋಗೋಣ. ಇಲ್ಲ ಮಗಳೇ, ಅವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಯಾಕಂದ್ರೆ ಅವಳು ಎಸ್ತೇರ್ ರಾಣಿ. ಅವಳು ರಾಣಿ ಆಗಿದ್ರು, ಅವಳ ಅರಮನೆಯಲ್ಲಿ ಸುಖ ಸಂತೋಷದಿಂದ ಇದ್ರು, ಅವಳ ಜನಾಂಗಕ್ಕೆ ಕಷ್ಟ ಬಂದಾಗ ಅವಳು ತನ್ನ ಪ್ರಾಣದ ಹಂಗನ್ನ ತೊರೆದು 3 ದಿವಸ ರಾತ್ರಿ ಹಗಲು ಪ್ರಾರ್ಥನೆ ಮಾಡಿ ಜನಾಂಗಗಳಿಗೋಸ್ಕರ ಒಡಕಿನಲ್ಲಿ ನಿಂತು ಜನಾಂಗಗಳನ್ನ ಆ ಒಂದು ಸಂಕಷ್ಟಗಳಿಂದ ಬಿಡಿಸಿದ್ರು. ಮಗಳೇ, ನೀನೆಷ್ಟು ಜನರಿಗಾಗಿ ಪ್ರಾರ್ಥನೆ ಮಾಡಿದೆ? ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಕರೆದಾಗ ನೀನು ಮನಸ್ಸು ಬಿಚ್ಚಿ ಪ್ರಾರ್ಥಿಸುವುದಕ್ಕಾಗಿ ನೀನು ಹೋಗಿದೀಯ ಮಗಳೇ? ಅಯ್ಯೋ ಹೌದು, ಪ್ರಾರ್ಥನೆ ಕರೆದಾಗ ನಾನು ಹೋಗ್ಲಿಲ್ಲ. ಬರೀ ನನ್ ಮಕ್ಳು, ನನ್ ಗಂಡ ಅಂತಂದೆ. ಹೋಗ್ಲಿ ಬಿಡ್ರಿ. ಇನ್ನೊಬ್ರು ಸ್ತ್ರೀ ಕೂತಿದಾರಲ್ಲ, ಅವ್ರು ಯಾರು? ಅವಳು ದೆಬೋರಳು.
ಅವ್ರ ಬಗ್ಗೆನೂ ನಮ್ ಸಭೆಲೆಲ್ಲ ಹೇಳ್ತಿದ್ರು. ಗ್ರಾಮಗಳಿಗೆ ತಾಯಿಯಾಗಿ ಎದ್ದು ಬಂದ್ರಲ್ಲ, ಅವರೇ ಅಲ್ವಾ ಅವರು? ಹೌದು ಹೌದು, ಅವಳು ತಾಯಿಯಾಗಿ ಎದ್ದು ಬರುವ ತನಕ ಗ್ರಾಮಗಳು ಹಾಳು ಬಿದ್ದಿದ್ದು ಅಂತ ಹೇಳ್ತದಲ್ಲ, ಅದೇ ದೆಬೋರಳು. ನಡೀರಿ ನಡೀರಿ, ಅವ್ರ ಹತ್ರ ಹೋಗೋಣ ಬನ್ರಿ. ಇಲ್ಲ ಮಗಳೇ, ಅವ್ರ ಹತ್ರನೂ ನೀನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅವಳು ಜನಾಂಗಗಳಿಗಾಗಿ ಪ್ರವಾದನೆಯಾಗಿ ನಿಂತಿದ್ಲು. ಅವಳು ಜನಾಂಗಗಳ ನ್ಯಾಯವನ್ನ ತೀರಿಸ್ತಾ ಇದ್ಲು. ಹೌದು, ನೀನು ಯಾರಿಗೋಸ್ಕರ ಪ್ರಾರ್ಥಿಸಿದೆ? ಯಾವ ಜನಾಂಗಗಳಿಗೋಸ್ಕರ ಒಳಕಿನಲ್ಲಿ ನಿಂತಿದ್ಯಾ? ದೆಬೋರ್ನಂತೆ ಯಾರ ನ್ಯಾಯವನ್ನ ನೀನ್ ತೀರಿಸಿದ್ಯಾ? ಅಯ್ಯೋ ದೇವ್ರೆ, ಅದಿರ್ಲಿ, ಅಲ್ಲೊಬ್ರು ತಾತ ಕೂತಿದಾರಲ್ಲ, ಅವ್ರ್ಯಾರು? ಅವರು ನೋಹ. ಇವ್ರ ಕಥೆನ ನಾನು ಕೇಳಿದೀನಿ. ನಮ್ ಸಭೆಲೆಲ್ಲ ಬಹಳ ಹೇಳ್ತಾರೆ. ಸಂಡೇ ಸ್ಕೂಲಿಂದ ನಾನು ಕೇಳ್ಕೊಂತ ಬಂದಿದ್ದೀನಿ. ನಡೀರಿ ನಡೀರಿ, ಅವ್ರ ಹತ್ರ ಆದ್ರೂ ಹೋಗೋಣ. ಅವ್ರನ್ನ 100% ಕರ್ಕೊಂತಾರೆ, ಬನ್ರಿ ಹೋಗೋಣ. ಇಲ್ಲ ಮಗಳೇ, ಅವ್ರ ಹತ್ರನು ನೀನ್ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ನೋಹ ದೇವರು ಹೇಳಿದಂತ ಮಾತುಗಳಿಗೆ ವಿಧಿಯನಾಗಿ ದೇವರ ಒಂದು ಆಜ್ಞೆಯ ಪ್ರಕಾರ ಒಂದು ದೊಡ್ಡ ನಾವಿಯನ್ನ ಕಟ್ಟುತ್ತಾ ಇದ್ದ. ಜನರೆಲ್ಲರೂ ಅವನನ್ನ ಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಅವನು ಯಾರ ಮಾತನ್ನು ಕೇಳದೆ ದೇವ್ರು ಹೇಳಿದ ಮಾರ್ಗವನ್ನ ಅವನು ನಡೆದ. ನೀನ್ ಯಾವ ಆಜ್ಞೆಯನ್ನ ಪರಿಪಾಲಿಸಿದೆ ಮಗಳೇ? ಅವತ್ತು ದೇವ್ರ ಮಾತನ್ನು ಕೇಳಿದ್ರೆ ಇವತ್ತು ನೋಹ ತಾತ ಬಳಿಗೆ ಹೋಗ್ಬೋದಾಗಿತ್ತಲ್ಲ. ಇರ್ಲಿ ಬಿಡ್ರಿ, ಇನ್ನೊಬ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರಲ್ಲ, ಅವ್ರ್ಯಾರು? ನಡೀರಿ, ಅವ್ರ ಹತ್ರ ಹೋಗೋಣ. ಅದ ದಾನಿಯಲ್ಲ. ಇವ್ರ ಬಗ್ಗೆನೂ ಗೊತ್ತು ನನಗೆ. ಆ ದಾನಿಯಲ್ಲ ಪ್ರಾರ್ಥನಾ ವೀರ ಆತನು. ಆತನು ದೇವರನ್ನ ಪ್ರಾರ್ಥಿಸ್ತಾನಂತಿಲ್ಲ. ಅವನಿಗೆ ಎಷ್ಟು ಅಡ್ಡಿಗಳು ಬಂತು. ಯಾವ ಅಡ್ಡಿಗಳನ್ನು ಅವನು ಲಕ್ಷ್ಯ ಮಾಡದೆ ಆತನು ಪ್ರಾರ್ಥಿಸುವುದರಿಂದ ಆತನಿಗೆ ಸಿಂಹದ ಗವಿಯೊಳಗೆ ಹಾಕಿದ್ರು. ಆದ್ರೂ ಅವನ ಪ್ರಾರ್ಥನೆ ಬಿಡದ ಕಾರಣ ಸಿಂಹದ ಗವಿಯಿಂದ ಅವನು ಎದ್ದು ಬಂದ. ನೀನ್ ಯಾವಾಗ ನೀನು ದೇವರಿಗೆ ಬಿದ್ದೆಳಾಗಿ ಎಲ್ಲ ವಿರೋಧಗಳನ್ನ ಎದುರಿಸಿ ಪ್ರಾರ್ಥಿಸಿದ್ಯಾ ಮಗಳೇ? ಅದೊಂದು ನನ್ ಬಲಹೀನತೆ. ಇರ್ಲಿ ಬಿಡ್ರಿ, ಅಲ್ಲೊಬ್ರು ಗಿಟಾರ್ ಹಿಡ್ಕೊಂಡು ನಿಂತಿದಾರಲ್ಲ, ಅವ್ರ ಹತ್ರ ಹೋಗೋಣ ಬನ್ರಿ. ನಾನು ಚೆನ್ನಾಗಿ ಹಾಡ್ತೀನಿ, ಅವ್ರು ನನ್ನ ಕರ್ಕೊಳ್ತಾರೆ. ಬನ್ರಿ ಬನ್ರಿ ಹೋಗೋಣ. ಅದು ದಾವೀದ. ಇವರು ನನಗೆ ಗೊತ್ತು. ಒಂದು ಹಾಡಿದೆ ಅಲ್ಲ, ನಾ ಹಾಡುವೆ ದಾವೀದನಂತೆ. ಬನ್ರಿ ಬನ್ರಿ, ಅವ್ರ ಹತ್ರ ಹೋಗೋಣ. ಮಗಳೇ, ನೀನ್ ಅವ್ರ ಹತ್ರನು ಹೋಗ್ಲಿಕ್ಕೆ ಆಗೋದಿಲ್ಲ ಮಗಳೇ. ಆತನು ಒಬ್ಬ ದೊಡ್ಡ ಅರಸನಾಗಿದ್ದ. ಇಸ್ರಾಯೇಲ್ ಜನಾಂಗವನ್ನು ಆಳಿದ ಅರಸ. ಎಷ್ಟು ಜವಾಬ್ದಾರಿ ಇದ್ರು ಆತನು ಯಾವಾಗಲೂ ದೇವರನ್ನು ಸ್ತುತಿಸಿ ಆರಾಧಿಸ್ತಿದ್ದ. ನೀನೆಷ್ಟು ದಿನ ನಿನ್ನ ಕೆಲಸದ ಮಧ್ಯದಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದೆ ಮಗಳೇ? ಅಯ್ಯೋ ಹೌದು, ನಾನು ಹಾಡ್ತಿದ್ದೆ, ಆದ್ರೆ ದೇವರನ್ನ ಆರಾಧನೆ ಮಾಡ್ತಿರ್ಲಿಲ್ಲ. ಅಲ್ಲೊಬ್ಬ ಅಮ್ಮ ಕೂತಿದಾರಲ್ಲ, ಅವ್ರ್ಯಾರು? ಅವರು ಅನ್ನ ಪ್ರವಾದಿನಿ. ಅವರು ಯೇಸುಸ್ವಾಮಿ ಹುಟ್ಟುವ ಮೊದಲೇ 84 ವರ್ಷ ಯೇಸುಸ್ವಾಮಿ ಕಾಯ್ತಾ ದೇವಾಲಯದಲ್ಲಿದ್ದ ಒಬ್ಬ ಪ್ರವಾದಿನಿ ಅಂತ. ಹೌದಾ? ನಡೀರಿ, ನಾನು ಅವ್ರ ಹತ್ರ ಹೋಗ್ತೀನಿ. ಬನ್ರಿ ಬನ್ರಿ ಹೋಗೋಣ. ಮಗಳೇ, ನೀನು ಅವ್ರ ಹತ್ರನೂ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ನೀನ್ ಎಷ್ಟು ದಿವಸ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕಾದುಕೊಂಡಿದ್ದೆ ಮಗಳೇ? ನಾನು ಎಂತ ಕೆಲಸ ಮಾಡ್ಬಿಟ್ನಲ್ಲ. ಅಯ್ಯೋ, ಪರಲೋಕಕ್ಕೆ ಬಂದು ಆ ಮಹಿಮೆಯನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಸ್ವಾಮಿ, ನನ್ನನ್ನು ಕ್ಷಮಿಸಪ್ಪ. ಇವ್ರ್ಯಾರು? ಇಬ್ಬರು ಜನ ನಿಂತಿದಾರಲ್ಲ, ಅವ್ರ್ಯಾರು? ಅವರಿಬ್ರು ಅಕ್ವಿಲ ಪ್ರಿಸ್ಕಿಲರು. ನಡೀರಿ ನಡೀರಿ, ಅವ್ರ ಹತ್ರ ಹೋಗೋಣ ಬನ್ರಿ ಪ್ಲೀಸ್. ಅವ್ರ ಹತ್ರನೂ ನೀನ್ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ? ಅವರು ಇಬ್ಬರು ಒಟ್ಟಾಗಿ ಸೇರಿ ದೇವರ ಸೇವಕರನ್ನ ಅವರು ಪ್ರೋತ್ಸಾಹಿಸಿದವರು, ದೇವರ ಸೇವಕರಿಗೆ ಆತಿಥ್ಯ ಮಾಡಿದವರು. ಮಗಳೇ, ನೀನೆಷ್ಟು ಜನರಿಗೆ ಆತಿಥ್ಯ ಮಾಡಿದ್ಯಮ್ಮ? ನೀನೆಷ್ಟು ಜನ ಸೇವಕರ ಜೊತೆಯಲ್ಲಿ ಹೋಗಿ ಸೇವೆ ಮಾಡಿದ್ಯಾ? ಎಷ್ಟು ಸೇವಕರನ್ನ ನೀನು ಪ್ರೋತ್ಸಾಹ ಮಾಡಿದ್ಯಾ? ಅಯ್ಯೋ ದೇವ್ರೆ, ನಾನೆಷ್ಟು ತಪ್ಪು ಮಾಡಿಬಿಟ್ಟೆ. ಪರಲೋಕಕ್ಕೆ ಬಂದ್ರೆ ನಾ ಮಹಿಮೆಯನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಸ್ವಾಮಿ, ನನ್ನನ್ನು ಕ್ಷಮಿಸಪ್ಪ. ನಾನೆಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸ್ವಾಮಿ. ಆ ಮಹಿಮೆಯನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲಲ್ಲ ರಾಜನೇ. ಆ ಮಹಿಮೆಯನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲಪ್ಪ. ಅಯ್ಯೋ, ಏನ್ ಶಬ್ದ ಇದು? ಎಲ್ಲಿಂದ?
ಇಷ್ಟವಾಗುತ್ತೆಲ್ಲ ತಿಂಡಿ ಮಾಡಿಕೊಡ್ತಿದ್ದೆ ನಾನು. ನೀನು ಇಷ್ಟೊಂದು ರುಚಿಯಾಗಿ ಮಾಡಿಕೊಡ್ತಿ ಅಂತ ಕೇಳಿದ್ದಲ್ಲ. ನೀನು ಒಂದು ದಿವಸನಾದರೂ ಯೇಸು ಸ್ವಾಮಿ ಬಗ್ಗೆ ನನಗೆ ಹೇಳಿಲ್ವಲ್ಲ ನೀನು. ಅಯ್ಯೋ ನೀನು ಹೇಳಿಲ್ಲವ ನೀನು ನನಗೆ ಒಂದು ದಿವಸನಾದ್ರೂ ಯೇಸು ಸ್ವಾಮಿ ಬಗ್ಗೆ ತಿಳಿಸಿದ್ರೆ ನಾನು ನಿನ್ನ ಹತ್ರನೇ ಬರ್ತಿದ್ದೆಲ್ಲಪ್ಪ. ಅಯ್ಯೋ ಪ್ಲೇಸಿ, ದಿನ ಕೆಲಸಕ್ಕೆ ಹೋಗಿ ಜೊತೆಗೆ ಬರ್ತಿದ್ವಲ್ಲ ಪ್ಲೇಸಿ ನಾವು. ಯಾಕೆ ನನಗೆ ಒಂದಿನ ಯೇಸು ಸ್ವಾಮಿ ಬಗ್ಗೆ ನನಗೆ ಹೇಳಿಲ್ಲ ಪ್ಲೇಸಿ? ಅಯ್ಯೋ ಬ್ಲೆಸ್ಸಿ, ನನಗೆ ಎಂತ ದ್ರೋಹ ಮಾಡಿದಿಲ್ಲ ಬ್ಲೆಸ್ಸಿ ನೀನು. ಇಬ್ರು ಜೊತೆಗೆ ಕಾಲೇಜಿಗೆ ಹೋಗ್ತಿದ್ದೀಯ, ಜೊತೆಲೇ ಹೋಗ್ತಿದ್ದಿ ನಾವು. ನೀನು ಜೊತೆಲೇ ಇರ್ತಿದ್ದಿ ನಾವು. ನನಗೆ ಯಾಕೆ ನೀನು ಯೇಸು ಸ್ವಾಮಿ ಬಗ್ಗೆ ನನಗೆ ಹೇಳಿಲ್ಲ ನೀನು? ಆವತ್ತು ನೀನು ಯೇಸು ಸ್ವಾಮಿ ಬಗ್ಗೆ ನನಗೆ ಹೇಳಿದ್ರೆ ನಾನು ನರಕದಲ್ಲಿ ಇರ್ತಿದ್ದಿಲ್ಲ ಬ್ಲೆಸ್ಸಿ. ಅಯ್ಯೋ ಅಯ್ಯೋ ಅಪ್ಪ, ನನ್ನನ್ನು ಕ್ಷಮಿಸಮ್ಮ ದೇವ್ರೆ. ನನಗೆ ಎಷ್ಟೊಂದು ಅವಕಾಶವನ್ನು ಕೊಟ್ಟೆ, ನಾನು ಕಳೆದುಕೊಂಡೆ ಸ್ವಾಮಿ. ವ್ಯರ್ಥವಾಗಿ ಸಮಯವನ್ನು ಕಳೆದು ನೆಪಗಳನ್ನು ಹೇಳಿದೆ. ನನ್ನನ್ನು ಕ್ಷಮಿಸಮ್ಮ. ಎಷ್ಟು ಸಲ ಸೇವೆಗೆ ಕರೆದ್ರೇನು ಮನೆ ನನ್ನ ಗಂಡ ನಾನು ನನ್ನ ಮಕ್ಕಳು ಎಂಬುದಾಗಿ ನೆಪಗಳನ್ನು ಹೇಳಿದೆ ರಾಜನೇ. ಪ್ರಾರ್ಥನೆಗೆ ಕರೆದ್ರೆ ನಾನು ಹೋಗ್ಲಿಲ್ಲಪ್ಪ. ನಾನು ಸ್ವಾರ್ಥಿ. ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು. ಇವತ್ತು ನನ್ನ ಜನರು ನರಕದಲ್ಲಿದ್ದಾರೆ ಸ್ವಾಮಿ. ನನ್ನ ಜೊತೆಯಲ್ಲಿದ್ದ ಜನರು ಸ್ವಾಮಿ, ಕೆಲಸ ಮಾಡುತ್ತಿದ್ದಂತ ಜನರು ಅಪ್ಪ ಇವತ್ತು ನರಕದಲ್ಲಿದ್ದಾರೆ ರಾಜನೇ. ಒಂದು ಅವಕಾಶವನ್ನು ಕೊಡಪ್ಪ, ಒಂದು ಅವಕಾಶವನ್ನು ಕೊಡು, ಒಂದು ಅವಕಾಶವನ್ನು ಕೊಡಪ್ಪ, ಒಂದು ಅವಕಾಶವನ್ನು ಕೊಡು ಸ್ವಾಮಿ. ನಾನು ಎಷ್ಟು ಭಯಪಟ್ಟಿದ್ದೆ ದೇವ್ರೆ. ನನ್ನನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಮತ್ತೊಂದು ಅವಕಾಶವನ್ನು ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನನ್ನ ಸಮಯವನ್ನು ವ್ಯರ್ಥವಾಗಿ ನಾನು ಕಳೆಯುವುದಿಲ್ಲ. ನನ್ನ ಕುಟುಂಬದ ಭಾರವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಇವತ್ತೇ ನನ್ನನ್ನು ನಿನ್ನ ಸೇವೆಗೆ ಒಪ್ಪಿಸುತ್ತೇನೆ ರಾಜನೇ. ನಿನ್ನ ಶುಭವಾರ್ತೆಯನ್ನು ಎಲ್ಲರಿಗೂ ಸಾರುತ್ತೇನೆ. ಎಲ್ಲ ಸಂಡೆ ಸ್ಕೂಲ್ ಮಕ್ಕಳು ಜಾಯ್ನ್ ಆಗಿ ಬೇಗ ಸಾಂಗಿಗೆ ಬೇಗ ಬನ್ರಿ. ಎಲ್ಲಾ ಮಕ್ಕಳು ಬನ್ರಿ. ಸೆಂಟ್ರಲ್ ಸಭೆ ಮಕ್ಕಳು ಬೇಗ ಬನ್ರಿ.